ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಂಪ್ರೀತ್ ಸಂಹಿತ ಭಾವನಾತ್ಮಕ ಪ್ರೇಮಕತೆ ಭಾಗ 42. ನನ್ನ ಪತ್ನಿಯ ಮೈ ಮುಟ್ಟಿದ್ರೆ ಜಾಗ್ರತೆ, ಅವಳು ನನ್ನವಳು. ಅವಳ ಕೂದಲು ಕೊಂಕಿದ್ರು ನಾನು ಮನುಷ್ಯನಲ್ಲ, ರಾಕ್ಷಸನಾಗಿ ಬಿಡ್ತೀನಿ. ನಿಮ್ಮ ಈ ಹೊಲಸು ಕೈ ಮುಟ್ಟೋಕೆ ನನಗೆ ಇಷ್ಟ ಇಲ್ಲ. ಹಿತ ತಕ್ಷಣವೇ ಅವನನ್ನು ಬಿಗಿದಪ್ಪಿಕೊಂಡು ಅವನ 2 ಕೆನ್ನೆಗೆ ಮುತ್ತಿಟ್ಟಿದ್ದಳು. ಇವತ್ತು ನನ್ನ ಯಾವ ಕೆಲಸಕ್ಕೆ ಇನಾಮು? ಪ್ರಶ್ನಿಸಿದ ಅವಳನ್ನು. ಅಪ್ಪನಿಂದ ನನ್ನನ್ನು ರಕ್ಷಿಸಿದ್ದಕ್ಕೆ, ಹೇಳಿದಳು ಹಿತ. ನಿಮ್ಮಿಬ್ಬರನ್ನೇ ಕೇಳ್ತಾ ಇರೋದು. ನನ್ನ ಮಾತು ಮೀರಿದರೆ ಏನಾಗುತ್ತೆ ಅಂತ ಗೊತ್ತಲ್ವಾ ನಿಮಗೆ? ಹೇಳಿದವರ್ಯಾರು ಅಂತ ಬೇಕು ನನಗೆ. ಆವತ್ತು ಅಷ್ಟು ಏಟು ತಿಂದರೂ ಬುದ್ಧಿ ಬರಲಿಲ್ಲ ಅನಿಸುತ್ತೆ. ಇಲ್ಲಿಂದ ನೀನಾಗೆ ಹೋಗ್ತೀಯೋ ಅಥವಾ ಎನ್ನುತ್ತಾ ಅವಳತ್ತ ಹೊಡೆಯಲೆಂದು ಬರತೊಡಗಿದರು ಸುಬ್ರಾಯರಾಯರು. ಹಿತ ತನಗಿಂದು ಏಟು ಬಿದ್ದೇ ಬಿಟ್ಟಿತು ಎಂದುಕೊಂಡಿದ್ದಳು. ಹಿತ ಭಯದಿಂದ ನಡುಗುತ್ತಾ ಕಣ್ಣು ಮುಚ್ಚಿಕೊಂಡು ಬಿಟ್ಟಿದ್ದಳು. ತನ್ನ 2 ಕೈಗಳನ್ನು ಕೆನ್ನೆಯ ಮೇಲಿಟ್ಟುಕೊಂಡು ಮುಖವನ್ನು ಮುಚ್ಚಿಕೊಂಡಳು. ಅವಳಿಗೀಗ ಕಳೆದ ಸಲದ ಏಟಿನ ನೆನಪಾಗಿತ್ತು. ಪ್ರೀತ್ ಅದೆಷ್ಟು ಚೆನ್ನಾಗಿ ತನ್ನ ತಂದೆಯನ್ನು ಅರ್ಥ ಮಾಡಿಕೊಂಡಿದ್ದಾನೆ ಎನಿಸಿದ ಕ್ಷಣವಾಗಿತ್ತು. ಆದರೆ ಅವಳಿಗೆ ಏಟು ಬಿದ್ದಿರಲಿಲ್ಲ. ಕಣ್ಣು ಬಿಟ್ಟು ನೋಡುತ್ತಾಳೆ. ಪ್ರೀತ್ ಬಂದು ಅವರ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದ. ನನ್ನ ಪತ್ನಿಯ ಮೈ ಮುಟ್ಟಿದ್ರೆ ಜಾಗ್ರತೆ, ಅವಳು ನನ್ನವಳು. ಅವಳ ಕೂದಲು ಕೊಂಕಿದ್ರು ನಾನು ಮನುಷ್ಯನಲ್ಲ, ರಾಕ್ಷಸನಾಗಿ ಬಿಡ್ತೀನಿ. ನಿಮ್ಮ ಈ ಹೊಲಸು ಕೈ ಮುಟ್ಟೋಕೆ ನನಗೆ ಇಷ್ಟ ಇಲ್ಲ. ಆದರೆ ನನ್ನ ಪತ್ನಿಗೆ ಏಟು ಬೀಳೋದನ್ನು ತಡೆಯೋಕ್ಕೋಸ್ಕರ ನಾನು ನಿಮ್ಮ ಕೈ ಹಿಡಿದಿರೋದು. ಆವತ್ತು ನೀವೇನಂದ್ರಿ? ಅದನ್ನು ಈಗ ಜ್ಞಾಪಿಸ್ಕೊಳ್ಳಿ. ಇನ್ಮುಂದೆ ಅವಳ ತಿಷ್ಟಗತಿಗೆ ನೀವು ಬರಬಾರ್ದು. ಬಂದರೆ ಪರಿಣಾಮ ನೆಟ್ಟಗಿರೋಲ್ಲ. ಕೊನೆಯ ಬಾರಿ ಹೇಳ್ತಾ ಇದ್ದೀನಿ ನಿಮಗೆ. ಇನ್ನು ಮುಂದೆ ಅವಳ ಮೈ ಮುಟ್ಟಿದ್ರೆ ನನ್ನ ಬಾಯಿ ಮಾತಾಡಲ್ಲ, ನನ್ನ ಕೈ ಮಾತಾಡುತ್ತೆ. ನನ್ನ ಕೈಗೆ ಎಷ್ಟು ಶಕ್ತಿ ಇದೆ ಅಂತ ನನ್ನ ಈ ಹಿಡಿತದಿಂದಲೇ ನಿಮಗೆ ಅರ್ಥವಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಮಗೆ ಇವರ್ಯಾರು ಹೇಳಿ ನಾವು ಬಂದಿದ್ದಲ್ಲ. ನಾವು ಇಲ್ಲಿ ನಮ್ಮ ಕೆಲಸಕ್ಕೆ ಅಂತ ಬಂದವರು, ಬೇರೆ ಯಾರನ್ನೂ ನೋಡೋಕೆ ಅಂತ ಬಂದವರು. ಹಿತ ತಾಯಿಯನ್ನು ಕಂಡು ಇಲ್ಲಿ ಬಂದಿರೋದು. ಅವರನ್ನಿಲ್ಲಿ ಕಂಡು ನಾವೇ ಆಗಿ ಬಂದಿದ್ದು. ನಾವು ಇಲ್ಲಿಗೆ ಬರುವುದಕ್ಕೂ ಇವರಿಗೂ ಯಾವುದೇ ಸಂಬಂಧವೂ ಇಲ್ಲ. ಸುಮ್ಮನೆ ಅವರ ಮೇಲೆ ಯಾಕೆ ರೇಗ್ತೀರಾ? ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡಿದರೆ, ಅವರಿಗೆ ತೊಂದರೆ ಕೊಟ್ಟರೆ ಕಾನೂನು ಏನು ಹೇಳುತ್ತೆ ಅಂತ ನಿಮಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ. ನೀವು ಇನ್ನೇನು ಮಾತಾಡಬೇಕಿದ್ರು ಅದು ನನ್ನ ಹತ್ರ, ಅವರ ಹತ್ರ ಅಲ್ಲ. ಅವನ ಕಣ್ಣುಗಳು ಕೋಪದಿಂದ ಕೆಂಡ ಕಾರುತ್ತಿದ್ದವು. ಸುಬ್ರಾಯರಾಯರು ಹೆದರಿ 4 ಹೆಜ್ಜೆ ಹಿಂದೆ ಸರಿದರು. ತಮ್ಮ ಇನ್ನೊಂದು ಕೈಯಲ್ಲಿ ಅವನ ಕೈ ಬಿಡಿಸಲು ನೋಡುತ್ತಿದ್ದರು. ಆದರೆ ಅಷ್ಟು ಸುಲಭವಾಗಿ ಅವರಿಗೆ ತಮ್ಮ ಕೈಯನ್ನು ಬಿಡಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅಷ್ಟು ಬಲವಾಗಿತ್ತು ಪ್ರೀತ್ನ ಹಿಡಿತ. ಅವರಿಗೆ ಕೈ ನೋಯುತ್ತಿತ್ತೇನೋ. ನನಗೂ ಅವಳಿಗೂ ಯಾವ ಸಂಬಂಧನೂ ಇಲ್ಲ, ಏನು ಬೇಕಾದರೂ ಮಾಡ್ಕೊಳ್ಳಿ ಎಂದು ಹೇಳುತ್ತಾ, ಅನಿತಾ, ನಿನ್ನೆ ನಾನು ಮನೆಗೆ ಹೋಗಬೇಕಾದ್ರೆ ನನ್ನ ನಶ್ಯದ ಡಬ್ಬ ಇಲ್ಲೇ ಬಾಕಿ ಮಾಡಿ ಹೋದೆ. ಅದನ್ನು ತಗೊಂಡು ಹೋಗೋಕೆ ಅಂತಾನೆ ಬಂದಿದ್ದು. ಇಲ್ಲಿ ಹೀಗೆಲ್ಲ ಆಗುತ್ತೆ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರಲಿಲ್ಲ. ಇನ್ನು ನೀವುಂಟು ಅವಳುಂಟು. ಆಸ್ಪತ್ರೆ ಖರ್ಚು ಅಂತ ನನ್ನ ಹತ್ರ ಏನು ಕೇಳೋದು ಬೇಡ. ನಾನು ಇಲ್ಲಿ ಬರಲ್ಲ. ಅದು ಹೇಗೆ ಖರ್ಚು ನಿಭಾಯಿಸ್ತೀರೋ ಅಂತ ನಾನು ನೋಡ್ತೀನಿ ಎಂದು ಹೇಳಿದರು. ಅನಿತಾ ಅಲ್ಲೇ ಇದ್ದ ಪುಟ್ಟ ಟೇಬಲ್ನ ಮೇಲಿದ್ದ ಅವರ ನಶ್ಯದ ಡಬ್ಬವನ್ನು ತೆಗೆದು ಅವರಿಗೆ ಕೊಟ್ಟರು. ವೇದ ಅವರು ಕಣ್ಣಲ್ಲಿ ನೀರು ತುಂಬಿಕೊಂಡು ಆರ್ತರಾಗಿ ಪತಿಯತ್ತ ನೋಡುತ್ತಿದ್ದರು. ಪ್ರೀತ್ ಹಿಡಿದಿದ್ದ ಅವರ ಕೈಯನ್ನು ಬಿಟ್ಟಿದ್ದ. ಸುಬ್ರಾಯರಾಯರು ಅಲ್ಲಿಂದ ದಾಪುಕಾಲು ಹಾಕುತ್ತಾ ಹೊರ ನಡೆದರು. ವೇದ ಅವರಿಗೆ ಆಸ್ಪತ್ರೆಗೆ ಬಂದು ಸೇರಿಯಾಗಿದೆ. ಪತಿ ದುಡ್ಡು ಕೊಡುವುದಿಲ್ಲ ಎಂದು ಹೇಳಿದ್ದಾರೆ. ಆಪರೇಷನ್ ಮಾಡುವುದಾದರೂ ಹೇಗೆ? ಅವರು ತುಂಬ ಆತಂಕಗೊಂಡರು. ಡಾಕ್ಟರ್ ಇಂದು ಕೆಲವು ಟೆಸ್ಟುಗಳನ್ನು ಮಾಡಿ ನಾಳೆ ಆಪರೇಷನ್ ಮಾಡುವುದಾಗಿ ತಿಳಿಸಿದ್ದರು. ಅವರ ಕಣ್ಣುಗಳು ತುಂಬಿ ಬಂದವು. ಹಿತ ತಾಯಿಯ ಕೈಯನ್ನು ತನ್ನ ಕೈಯೊಳಗೆ ತೆಗೆದುಕೊಂಡು ಆಶ್ವಾಸನೆ ಕೊಡುವಂತೆ ಅವರ ಪಕ್ಕದಲ್ಲಿಯೇ ಕುಳಿತಳು. ಆಂಟಿ, ನೀವೇನು ವರಿ ಮಾಡ್ಕೋಬೇಡಿ. ನಿಮ್ಮ ಆಪರೇಷನ್ ಈಗಲೇ ಆಗಲಿ. ನೀವು ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡೋದೇ ಬೇಡ, ನಾವಿದ್ದೀವಿ. ಮತ್ತೊಂದು ಯೋಚನೆಯೂ ಮಾಡದೆ ತಕ್ಷಣವೇ ಅವರಿಗೆ ಧೈರ್ಯ ತುಂಬಿದ್ದ ಪ್ರೀತ್. ಬಾಯಿ ಹೇಳಲಾಗದ 100 ಕೃತಜ್ಞತೆಗಳಿತ್ತು ಅವರ ಕಣ್ಣುಗಳಲ್ಲಿ. ಮಾತು ಬೇಕೆನಿಸಲಿಲ್ಲ. ಮೌನ ಹಿತವಾಗಿತ್ತು. ಹಿತಾಗೆ ತಕ್ಷಣವೇ ಗಂಡನನ್ನು ಬಿಗಿದಪ್ಪಿ ಮುದ್ದಿಸಬೇಕೆನಿಸಿತು. ಆದರೆ ಅಲ್ಲಿ ಜನರಿದ್ದರಲ್ಲ, ಹಾಗೆ ಮಾಡಲಾಗಲಿಲ್ಲ ಅವಳಿಂದ. ಆಂಟಿ, ರಾತ್ರಿ ಹಿತಾನ ಇಲ್ಲಿಗೆ ಕಳಿಸ್ತೀನಿ. ನಿಮ್ಮ ಜೊತೆ ಅವಳಿರ್ತಾಳೆ. ಬಳಿಕ ಅನಿತಾಳತ್ತ ತಿರುಗಿ, ನೀವು ಸಂಜೆ ಮನೆಗೆ ಹೋದರೆ ನಾಳೆ ಬೆಳಿಗ್ಗೆ ಬಂದರೆ ಸಾಕು. ರಾತ್ರಿ ಅತ್ತೆನ ಹಿತ ನೋಡ್ಕೋತಾಳೆ. ನಿಮ್ಮಪ್ಪ ನಿಮ್ಮ ಹತ್ತಿರ ಏನಾದರೂ ತರಲೆ ಮಾಡಿದರೆ ನನಗೆ ಕರೆ ಮಾಡಿ, ದಯವಿಟ್ಟು ಸಂಕೋಚ ಪಟ್ಕೋಬೇಡಿ. ಅವಳಿಗೂ ಧೈರ್ಯ ತುಂಬಿದ ಪ್ರೀತ್ ಮತ್ತೆ ಸ್ವಲ್ಪ ಹೊತ್ತು ಅವರ ಜೊತೆ ಮಾತಾಡಿ ಹಿತ ಮತ್ತು ಪ್ರೀತ್ ಅಲ್ಲಿಂದ ಹೊರಟರು. ಬಾಗಿಲಿನಿಂದ ಹೊರ ಬರುತ್ತಿದ್ದಂತೆಯೇ ಹಿತ, ಈ ದುಡ್ಡು ನಿಮ್ಮಕ್ಕನ ಕೈಲಿ ಕೊಟ್ಟು ಆಂಟಿಗೆ ಔಷಧಿಗೆ ಏನಾದರೂ ಬೇಕಾದರೆ ಆಯಿತು ಅಂತ ಹೇಳು. ತನ್ನ ಪರ್ಸ್ನಿಂದ 5,000 ರೂಪಾಯಿ ಕ್ಯಾಶ್ ತೆಗೆದು ಅವಳ ಕೈಗಿತ್ತ ಪ್ರೀತ್. ಹಿತ ಮತ್ತೆ ಒಳಗೆ ಹೋಗಿ ಅಕ್ಕನ ಕೈಲಿ ದುಡ್ಡಿತ್ತು ತಾಯಿಗೆ ಸಾಂತ್ವನ ಹೇಳಿ ಬಂದಳು. ಬಳಿಕ ಅವರಿಬ್ಬರು ಕಾರಿನ ಬಳಿ ಬಂದರು.
ಹಿತ, ನಿಂಗೆ ಸ್ಯಾಲರಿ ಆಯ್ತಾ? ಅವಳಿಗೆ ಸ್ಯಾಲರಿ ಬಂದು 2 ದಿನ ಕಳೆದಿತ್ತು. ಮನೆಯಲ್ಲಿ ಈಗ ವಿಪರೀತ ಕೆಲಸವಿತ್ತಲ್ಲ, ತುಂಬ ಆಯಾಸವಾಗುತ್ತಿತ್ತು. ರಾತ್ರಿ ಮಲಗಿದರೆ ಸಾಕು ಎನಿಸುತ್ತಿತ್ತು. ಗಡಿಬಿಡಿಯಲ್ಲಿ ಅವನಲ್ಲಿ ಹೇಳಲು ಮರೆತು ಬಿಟ್ಟಿದ್ದಳು ಎನ್ನುವುದಕ್ಕಿಂತಲೂ ಅವನಿಗೆ ಏನಾದರೂ ಸರ್ಪ್ರೈಸ್ ಗಿಫ್ಟ್ ಕೊಡಬೇಕೆಂದು ಅಂದುಕೊಂಡಿದ್ದಳು ಹಿತ. ಆದರೆ ಅವಳಿಗೆ ಶಾಪಿಂಗ್ ಹೋಗಲು ಸಮಯವೇ ಸಿಕ್ಕಿರಲಿಲ್ಲ. ಅವಳಿಗೆ ಈ ಹಿಂದಿನ ತಿಂಗಳು ಸಂಬಳ ಸಿಕ್ಕಿರಲಿಲ್ಲ. ಈಗ ಒಟ್ಟಿಗೆ 2 ತಿಂಗಳ ಸ್ಯಾಲರಿ ಕೊಟ್ಟಿದ್ದರು. 2 ದಿನ ಆಯಿತು ಬಂದು. ಸಾರಿ, ನಾನು ಹೇಳದೇ ಇದ್ದಿದ್ದಕ್ಕೆ ಕಾರಣ ಬೇರೆ ಇದೆ. ಆದರೆ ಆ ಕಾರಣವನ್ನು ಈಗಲೇ ಹೇಳಲಿಲ್ಲ. ಆದರೆ ಈಗ ನಾನು ಬೇರೆ ಉದ್ದೇಶಕ್ಕೆ ಅಂತ ತೆಗೆದಿಟ್ಟಿದ್ದೆ. ಈಗ ಅವಳಿಗೆ ಆ ದುಡ್ಡನ್ನು ತಾಯಿಯ ಆಪರೇಷನ್ಗೆ ಕೊಡಬೇಕು ಎಂದು ಮನಸ್ಸಲ್ಲೇ ಇತ್ತು. ಅವನಿಗೆ ಕ್ಯಾಶ್ ಬೇಕಾಗಿತ್ತೇನೋ, ಅದಕ್ಕಾಗಿ ಕೇಳುತ್ತಿದ್ದಾನೆ ಎಂದುಕೊಂಡಳು ಹಿತ. ಪ್ರೀತ್ ಹೇಳಿದ, ಹಿತ, ನಿನ್ನ ಸ್ಯಾಲರಿ ನಿನ್ನಿಷ್ಟ. ಆದರೂ ನೀನು ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಒಂದು ಮಾತು. ಆ ದುಡ್ಡನ್ನು ನೀನು ಆಂಟಿ ಆಪರೇಷನ್ಗೆ ಕೊಟ್ಬಿಡು. ನೀನು ಅದ್ಯಾವ ಕೆಲಸಕ್ಕೆ ಇಟ್ಟಿದ್ಯೋ ಅದಕ್ಕೆ ನಾನು ನಿಂಗೆ ದುಡ್ಡು ಕೊಡ್ತೀನಿ. ಇನ್ನು 2 ತಿಂಗಳ ಒಳಗೆ ನಿಂಗೆ ರಿಟರ್ನ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಅವರ ಆಪರೇಷನ್ ಮುಂದಕ್ಕೆ ಹಾಕೋದು ಬೇಡ ಅಂತ ನನಗೆ ಅನಿಸುತ್ತೆ. ಹಿತಾಗೆ ಏನು ಹೇಳಬೇಕೆಂದೇ ಗೊತ್ತಾಗುತ್ತಿಲ್ಲ. ನಾನು ಈಗ ಬರ್ತಾ ಅದೇ ಯೋಚನೆ ಮಾಡ್ತಾ ಇದ್ದೆ. ಅದನ್ನು ನೀವು ಕೇಳೋದೇ ಬೇಡ. ನಾನು ಅಮ್ಮನ ಆಪರೇಷನ್ಗೆ ಖಂಡಿತ ದುಡ್ಡು ಕೊಡ್ತೀನಿ. ಅವರು ಕಷ್ಟಪಡುತ್ತಿರುವುದು ನನ್ನ ಕೈಯಲ್ಲಿ ನೋಡೋಕೆ ಆಗಲ್ಲ. ಮತ್ತೆ ನೀವಿವತ್ತು ನನ್ನ ಜೊತೆ ಬಾರದೇ ಇದ್ದಿದ್ದರೆ ನನಗೆ ಏಟು ಬಿದ್ದೇ ಬಿಟ್ಟಿತ್ತು ಅಂತ ಅಂದ್ಕೊಂಡಿದ್ದೆ. ಅದು ಯಾವ ಕ್ಷಣದಲ್ಲಿ ನೀವು ರೂಮ್ ಒಳಗೆ ಬಂದುಬಿಟ್ರಿ ಅಂತಾನೆ ಗೊತ್ತಾಗಲಿಲ್ಲ ನನಗೆ. ಹೌದು, ಅಪ್ಪ ಬಂದಿದ್ದು ನಿಮಗೆ ಹೇಗೆ ಗೊತ್ತಾಯಿತು? ನೀವು ಬೇರೆಲ್ಲೋ ಹೋಗಿದ್ರಿ ಅಲ್ವಾ? ಇಲ್ಲ ಹಿತ, ನಾನು ಅಲ್ಲೇ ಹೊರಗೆ ನಿಂತಿದ್ದೆ. ಅವರು ಬರುವುದು ಕಾಣಿಸ್ತಾನೆ. ಏನಾದರೂ ಒಂದು ಅನಾಹುತ ಮಾಡೇ ಮಾಡ್ತಾರೆ ಅಂತ ಅನ್ನಿಸ್ತು ನನಗೆ. ಅದಕ್ಕೋಸ್ಕರವೇ ನಾನು ತಕ್ಷಣವೇ ಒಳಗೆ ಬಂದೆ. ಮಾತಾಡುತ್ತಾ ಅವರು ಮನೆ ತಲುಪಿದ್ದರು. ಅವನು ರೂಮ್ನೊಳಗೆ ಹೋಗುವುದನ್ನೇ ಕಾಯುತ್ತಿದ್ದಳು ಹಿತ. ತಕ್ಷಣವೇ ಅವನನ್ನು ಬಿಗಿದಪ್ಪಿಕೊಂಡು ಅವನ 2 ಕೆನ್ನೆಗೆ ಮುತ್ತಿಟ್ಟಿದ್ದಳು. ಅವನು ಮೃದುವಾಗಿ ಅವಳ ಬೆನ್ನು ನೇವರಿಸುತ್ತಾ ಹೇಳಿದ, ಇವತ್ತು ನನ್ನ ಯಾವ ಕೆಲಸಕ್ಕೆ ಇನಾಮು ಅಂದರೆ ಬಹುಮಾನ? ಅಪ್ಪನಿಂದ ನನ್ನನ್ನು ರಕ್ಷಿಸಿದ್ದಕ್ಕೆ, ಹೇಳಿದಳು ಹಿತ. ಆಗಲೇ ನಿಮ್ಮನ್ನು ಹಗ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಆಗಿತ್ತು. ಅವನು ಅವಳನ್ನು ಬಿಗಿದಪ್ಪಿಕೊಂಡು ತನ್ನ ಸಂತೋಷವನ್ನು ವ್ಯಕ್ತಪಡಿಸಿದ. ಆಫೀಸ್ಗೆ ಲೇಟ್ ಆಗ್ತಿದೆ, ನಾನಿನ್ನು ಹೊರಡ್ಲಾ? ಅವಳನ್ನು ಕೇಳಿದ. ಇಂದು ಹಿತಾಗೆ ರಜೆ ಹಾಕುವ ಅವಶ್ಯಕತೆ ಇರಲಿಲ್ಲ. ಅವಳು ಮನೆಯಿಂದಲೇ ಕೆಲಸ ಮಾಡುವುದು ಎಂದು ನಿಶ್ಚಯಿಸಿಕೊಂಡಳು. ಅಂದು ರಾತ್ರಿ ತಾಯಿಯೊಂದಿಗೆ ಹಿತ ಉಳಿದುಕೊಂಡಿದ್ದಳು. ಎಷ್ಟೋ ದಿನಗಳ ಬಳಿಕ ತಾಯಿಯೊಂದಿಗೆ ಮುಕ್ತವಾಗಿ ಮಾತಾಡಲು ಅವಳಿಗೆ ಅವಕಾಶ ಮಾಡಿಕೊಟ್ಟಂತಾಗಿತ್ತು. ತನ್ನ ಆಪರೇಷನ್ಗೆ ಮಗಳೇ ದುಡ್ಡು ಸಹಾಯ ಮಾಡುತ್ತಿರುವುದು ಕೇಳಿ ವೇದಾ ಅವರಿಗೆ ಹೃದಯ ತುಂಬಿ ಬಂದಿತ್ತು. ಅವರಿಗೆ ಗಿಲ್ಟಿ ಫೀಲಿಂಗ್ ಕಾಡುತ್ತಿತ್ತು. ಅದಕ್ಕಾಗಿ ಮಗಳ ಬಳಿ ಹೇಳಿದರು, ಅಮ್ಮನಾಗಿ ನಾನು ನಿಂಗೆ ಮಾಡಬೇಕಾಗಿರುವುದು ಏನೂ ಮಾಡಿಲ್ಲ. ಆದರೂ ನಿನ್ನಿಂದ ಸಹಾಯ ಪಡಿಬೇಕಾಗಿ ಬಂತು. ಅಂತಹ ಪರಿಸ್ಥಿತಿ ನಂದು. ಕಣ್ಣೀರು ಹಾಕಿಕೊಂಡು ಹೇಳಿದರು ವೇದಾ. ಅಂದು ನಿನ್ನನ್ನು ಮನೆಯಿಂದ ಹೊರಗೆ ಹಾಕಬೇಕಾದ್ರೆ ತಡೆಯೋಕ್ಕೂ ಕೂಡ ನನ್ನಿಂದ ಆಗಲಿಲ್ಲ. ತಾಯಿಯಾಗಿ ನನ್ನ ಕರ್ತವ್ಯ ಪೂರೈಸಿಲ್ಲ ಅನ್ನೋ ನೋವು ನನಗೆ ತುಂಬ ಇದೆ ಹಿತ. ಅಮ್ಮ, ಅಂದು ನೀನು ತಡೆದಿದ್ರೆ ನನಗೆ ಇಂತಹ ಬಾಳು ಸಿಗ್ತಾ ಇರಲಿಲ್ಲ. ನಿಜ ಹೇಳಬೇಕು ಅಂದರೆ ಆಗಿದ್ದೆಲ್ಲ ಒಳ್ಳೆಯದಕ್ಕೆ. ನಾನಂತೂ ಇಂದು ತುಂಬ ಖುಷಿಯಾಗಿದ್ದೀನಿ. ಅವರ ಜೊತೆ ಹೋದಾಗಿನಿಂದ ನನ್ನ ಜೀವನ ಹರ್ಷದ ಹೊನಲಾಗಿದೆ. ನೀನು ಆ ವಿಷಯದಲ್ಲಿ ನೊಂದ್ಕೋಬಾರ್ದು, ಬದಲಾಗಿ ಖುಷಿ ಪಡಬೇಕು. ನಮ್ಮತ್ತೇನು ತುಂಬ ಒಳ್ಳೆಯವರಮ್ಮ. ನಿನ್ನ ಅಳಿಯ ಅಂತೂ ನನ್ನ ಕೂದಲು ಕೊಂಕದ ಹಾಗೆ ನೋಡ್ಕೋತಿದ್ದಾರೆ. ತನ್ನ ಸುಖ ಜೀವನದ ಬಗ್ಗೆ ತಾಯಿಯೊಂದಿಗೆ ಹಂಚಿಕೊಂಡಳು ಹಿತ. ರಾತ್ರಿ ಹಾಸ್ಪಿಟಲ್ನಲ್ಲಿ ಮಲಗಿದರೂ ಹಿತಾಗೆ ನಿದ್ದೆ ಬಾರದಾಯಿತು. ಅವಳು ಅಲ್ಲಿದ್ದರೂ ಅವಳ ಮನಸ್ಸು ಪೂರ್ತಿ ಪ್ರೀತ್ನ ಹಿಂದೆಯೇ ಸುತ್ತುತ್ತಿತ್ತು. ತುಂಬ ದಿನಗಳಿಂದ ಒಟ್ಟಿಗೆ ಇದ್ದರಲ್ಲ, ಅವನನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದಳು. ಅದೆಷ್ಟೋ ದಿನಗಳ ಬಳಿಕ ಹಿಂದೆ ಅವನಿಂದ ದೂರವಿರುವುದು. ಅವನಿಗೂ ಹೀಗೆ ಆಗುತ್ತಿರಬಹುದೇ? ಅವನ ತನ್ನನ್ನು ಮಿಸ್ ಮಾಡಿಕೊಳ್ಳುತ್ತಾನ? ಅವಳ ಮನಸ್ಸು ಯೋಚಿಸುತ್ತಿತ್ತು. ಅವಳಿಗೆ ಈಗಲೇ ಅರಿವಾಗಿದ್ದು ಅವನು ತನ್ನನ್ನು ಎಷ್ಟು ಆವರಿಸಿಕೊಂಡು ಬಿಟ್ಟಿದ್ದಾನೆ ಎಂದು. ಮರುದಿನ ಬೆಳಿಗ್ಗೆ ಹಾಸ್ಪಿಟಲ್ಗೆ ಪ್ರೀತ್ ಬಂದಿದ್ದ. ಮರುದಿನ ಆಪರೇಷನ್ ಇದ್ದಿದ್ದರಿಂದ ಹಿತ ಮತ್ತು ಪ್ರೀತಿ ಇಬ್ಬರು ಆಫೀಸ್ಗೆ ರಜಾ ಹಾಕಿದ್ದರು. ಯಾವುದೇ ತೊಂದರೆಯೂ ಇಲ್ಲದೆ ವೇದಾ ಅವರ ಆಪರೇಷನ್ ಮುಗಿದಿತ್ತು. ಹೇಳಿದಂತೆ ಸುಬ್ರಾಯರಾಯರು ಅತ್ತ ತಲೆ ಕೂಡ ಹಾಕಿ ಮಲಗಲಿಲ್ಲ. ಹಿತಾಳ ತಮ್ಮ ಅಮಿತ್ PUC ಓದುತ್ತಿದ್ದರಿಂದ ಅವನು ಕಾಲೇಜು ಬಿಟ್ಟ ಬಳಿಕ ಬಂದು ತಾಯಿಯನ್ನು ನೋಡಿಕೊಂಡು ಹೋಗಿದ್ದ. ಎಷ್ಟೋ ದಿನಗಳ ಬಳಿಕ ಹಿತಾಗೆ ತನ್ನ ತಾಯಿ, ಒಡ ಹುಟ್ಟಿದವರನ್ನು ನೋಡಿ ಅವರೊಂದಿಗೆ ಇದ್ದ ಸಂತೋಷ.
ಡಿಸ್ಚಾರ್ಜ್ ಮಾಡುವ ದಿನವೂ ಸುಬ್ರಾಯರಾಯರು ಆಸ್ಪತ್ರೆಗೆ ಬಂದಿರಲಿಲ್ಲ. ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಬಳಿಕ ಅಮಿತ್ ಮತ್ತು ಅನಿತಾ ಜೊತೆ ವೇದ ಅವರು ತಮ್ಮ ಮನೆಗೆ ಹೋಗಿದ್ದರು. ದಿನಗಳು ಉರುಳಿದವು. ಲಹರಿಯ ಬಾಣತನಕ್ಕೆಂದು ಬಂದಿದ್ದ ಲತಾ ಅವರು 2 ತಿಂಗಳಿದ್ದು ಮತ್ತೆ ಊರಿಗೆ ಹೊರಟು ಹೋಗಿದ್ದರು. ಲಹರಿ ಮತ್ತು ಮಗು ಬೆಂಗಳೂರಲ್ಲಿ ಉಳಿದುಕೊಂಡಿದ್ದರು. ಲಹರಿ ಈಗಲೂ ಪವನ್ನನ್ನು ಕಾಂಟ್ಯಾಕ್ಟ್ ಮಾಡಲು ಟ್ರೈ ಮಾಡುತ್ತಿದ್ದಳು. ಆದರೆ ಅವನು ಸಂಪರ್ಕಕ್ಕೆ ಸಿಗುತ್ತಿರಲಿಲ್ಲ. ಅವನು ಅವಳ ಮೇಲೆ ಆಪಾದನೆ ಹೊರಿಸಿದ್ದನಲ್ಲ, ಆ ಮಗು ಅವನದೇ ಎಂದು ಪ್ರೂವ್ ಮಾಡಬೇಕೆಂದುಕೊಂಡಿದ್ದಳು ಲಹರಿ. ಅದಕ್ಕಾಗಿ ಅವಳು ತಂದೆ ಎಷ್ಟು ಹೇಳಿದರೂ ಅಬಾರ್ಷನ್ ಮಾಡಿಸಿಕೊಂಡಿರಲಿಲ್ಲ. ತನಗೆ ಮಗು ಬೇಕೇ ಬೇಕು ಎಂದು ಹಠ ಹಿಡಿದಿದ್ದಳು. ಮಗುವಿಗೆ ಈಗ 4 ತಿಂಗಳು ತುಂಬಿತ್ತು. ಲಹರಿ ಮತ್ತೆ ತನ್ನ ವಿದ್ಯಾಭ್ಯಾಸವನ್ನು ಮುಂದುವರಿಸುವುದೆಂದು ನಿಶ್ಚಯಿಸಿಕೊಂಡಿದ್ದಳು. ಅವಳು ಬೆಂಗಳೂರಿನಲ್ಲಿ B.Ed ಮಾಡಲು ಸೇರಿಕೊಂಡಳು. ಈಗ ಮಗುವನ್ನು ನೋಡಿಕೊಳ್ಳುವವರು ಯಾರು ಎಂಬ ಪ್ರಶ್ನೆ ಉದ್ಭವಿಸಿತ್ತು. ಹಿತಾ ಈಗ ಮೊದಲಿಗಿಂತ ಹೆಚ್ಚು ತಾಯಿಗೆ, ಅಕ್ಕನಿಗೆ ಕರೆ ಮಾಡಿ ಮಾತಾಡುತ್ತಿದ್ದಳು. ತಂದೆ ಏನಾದರೂ ತೊಂದರೆ ಕೊಟ್ಟರೆ ಎಂದು ವಿಚಾರಿಸಲು ಅಕ್ಕನಿಗೆ ಕರೆ ಮಾಡಿದ್ದಳು ಹಿತಾ. ಇಲ್ಲ, ಈ ಸಲ ಯಾವುದೇ ತೊಂದರೆ ಕೊಟ್ಟಿಲ್ಲ. ಬಹುಶಃ ಭಾವನ ಭಯ ಇರಬೇಕು ಅಪ್ಪನಿಗೆ ಎಂದು ಹೇಳಿ ನಕ್ಕಿದ್ದಳು ಅನಿತಾ. ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು. ವೀಕ್ಷಕರೇ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.